ಧರ್ಮಸ್ಥಳ ನಾಯ್ಕ ಸರ್ಕಾರ ಇವತ್ತಿನ ಕಾಂಗ್ರೆಸ್ ಸಿದ್ದರಾಮಯ್ಯವರ ನೇತೃತ್ವದ ಈ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅವರು ಅನುಸರಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ವಿಷಯವನ್ನು ಬಹಳಷ್ಟು ವರ್ಷಗಳ ನಂತರ ಅನಗತ್ಯವಾಗಿ ಯಾರು ಈ ಸಬ್ಜೆಕ್ಟ್ನ ಮತ್ತೆ ಒಂದು ತಿರುಚುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವ ಸಮುದಾಯದವರಂತ ಕೂಡ ತಮಗೆಲ್ಲ ಗೊತ್ತಿದೆ. ಮಾಧ್ಯಮ ಸ್ನೇಹಿತರಿಗೆ ಅವರಿಗೆ ಇವತ್ತು ಒತ್ತನ್ನು ಕೊಟ್ಟು ಒಂದು ಸಮುದಾಯವನ್ನು ಓಲೈಸುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ಇಡೀ ವಿಶ್ವದಲ್ಲೇ ಸಾಕ್ಷಾತ್ ಆ ಭಗವಂತ ನೆಲೆಸಿರುವಂಥ ಧರ್ಮಸ್ಥಳ ಆ ಮಂಜುನಾಥನ ಸನ್ನಿಧಿಯಲ್ಲಿ ಅದಕ್ಕೊಂದು ಕೆಟ್ಟ ಒಂದು ಕಪ್ಪು ಚುಕ್ಕೆ ಬರುವಂಥ ಒಂದು ರೀತಿಯಲ್ಲಿ ಇವತ್ತೇನು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ನಡ್ಕೊಳ್ತಾ ಇದೆ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ಹಿಂದೂ ವಿರೋಧಿ ಒಂದು ನಡೆ ಅಂತೇಳಿ ನಾನು ಹೇಳ್ತಾ, ಇದರಿಂದ ಆ ಮಂಜುನಾಥನ ಶಾಪದಿಂದನೇ ಈ ಸರ್ಕಾರ ಸಂಪೂರ್ಣ ಸರ್ವನಾಶ ಆಗುತ್ತೆ, ಪತನ ಆಗುತ್ತೆ. ಯಾವುದು ಅದೇ ನಾನು ಹೇಳ್ತಾ ಇರೋದು, ಆ SIT ತನಿಖೆ ಬಗ್ಗೆನೇ ನಾನು ಹೇಳ್ತಾ ಇರೋದು. ಇವತ್ತು ಹಿಂದೂ ವಿರೋಧಿ ಒಂದು ನಡೆಯನ್ನು ಇವತ್ತು ಸರ್ಕಾರ ಅನುಸರಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ.